ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ಪೊಲಿಟಿಕಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ರಾಜ್ಯಶಾಸ್ತ್ರದ ಪ್ರಶ್ನೆ ಉತ್ತರಗಳು 10 ಅಂಕದ ಪ್ರಶ್ನೆ ಉತ್ತರಗಳು ಪಿಕ್ಸ್ ಈ ವಿಡಿಯೋದಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಮೊದಲೇ ಪ್ರಶ್ನೆ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಸಬ್ ಪಾಯಿಂಟ್ 12 ಇದೆ, 12 ಪಾಯಿಂಟ್ಗಳು ಇರುತ್ತೆ. ಸರಿಯಾಗಿ ನೋಡ್ಕೊಂಬರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇಲ್ಲಿ ಕೊಟ್ಟಿದೆ. ಹಾಗೆ ಎಕ್ಸ್ಪ್ಲೇನು ಸಹ ಕೊಟ್ಟಿರ್ತೀವಿ, ಸರಿಯಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ಯಾರು ನೋಡ್ತೀರಾ ವೆರಿ ಯೂಸ್ಫುಲ್ ಆಗುತ್ತೆ. ರಾಜ್ಯಶಾಸ್ತ್ರದ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳು ವೆರಿ ಇಂಪಾರ್ಟೆಂಟ್ ಇವು ಪ್ರಶ್ನೆ ಉತ್ತರಗಳಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ? ಹಾಗೆ ನಿವೃತ್ತೋಪಾಯಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಇದು ಎರಡನೇ ಪ್ರಶ್ನೆ. ಸಬ್ ಪಾಯಿಂಟ್ 5 ಇರುತ್ತೆ, ಸರಿಯಾಗಿ ನೋಡ್ಕೊಂಬರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಎಕ್ಸ್ಪ್ಲೇನ್ನ ನೋಡ್ಕೊಳ್ಳಿ. ಒಂದು ಪಾಯಿಂಟ್ಗೆ 2 ರಿಂದ 3 ಲೈನ್ ಬರೆದ್ರೆ ಸಾಕು. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ, ಉದಾರೀಕರಣದ ಅರ್ಥ ಮತ್ತು ಮಹತ್ವವನ್ನು ರಾಜಕೀಯ ಪರಿಣಾಮವಾಗಿ ವಿವರಿಸಿ. ಈ ಪ್ರಶ್ನೆಯನ್ನು 10 ಅಂಕ ಅಥವಾ 5 ಅಂಕದ ಪ್ರಶ್ನೆ ಸಹ ಅಥವಾ ಕೇಳಬಹುದು. ಉದಾರೀಕರಣದ ಪ್ರಾಮುಖ್ಯತೆ ಅಷ್ಟನ್ನು 5 ಅಂಕದ ಪ್ರಶ್ನೆಗೆ ಸಹ ಕೇಳ್ತಾರೆ. ಹಾಗೆ ರಾಜಕೀಯ ಪರಿಣಾಮಗಳು ಅಂತೇಳಿ ಸಹ 5 ಅಂಕಕ್ಕೆ ಕೇಳ್ತಾರೆ. ಸರಿಯಾಗಿ ನೀವು ನೋಡಿಕೊಂಡು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಪ್ರಾಮುಖ್ಯತೆಗಳು ನೋಡ್ಕೊಳ್ಳಿ. ಗ್ರಾಹಕರ ಸ್ನೇಹಿ, ಸರ್ಕಾರ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವವಿದ್ಯಾಲಯಗಳ ದರ್ಜೆಯನ್ನು ಉದ್ದೇಶಿಸುತ್ತದೆ, ಖಾಸಗಿ ಹೂಡಿಕೆದಾರರ ಸಂಸ್ಥೆಯನ್ನು ಉದ್ದೇಶಿಸುತ್ತದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಹಾಗೆ ರಾಜಕೀಯ ಪರಿಣಾಮಗಳು, ಭೌತಿಕ ಪಲಾಯನ, ಕಾರ್ಮಿಕ ಅವಲಂಬನೆ ಕಡಿಮೆ, ಪರಿಸರ ವಿನಾಶ ಹೆಚ್ಚಿಸುತ್ತದೆ, ಕೇವಲ ವಸ್ತುಗಳ ಬೆಲೆ, ಹಣಕಾಸಿನ ಅಸ್ಥಿರತೆ. ಇಷ್ಟು ವೆರಿ ಇಂಪಾರ್ಟೆಂಟ್ ಸಬ್ ಪಾಯಿಂಟ್ ಆಗಿರುತ್ತೆ ಉದಾರೀಕರಣದ್ದು. ಹಾಗೆ ಇನ್ನೊಂದು ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ. ಇಲ್ಲಿ ವಿದೇಶಾಂಗ ನೀತಿಯ ಮಹತ್ವ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಹೆಚ್ಚಾಗಿ ಕೇಳಿದಂಥ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಪಿಕ್ಸ್ ಕೇಳಿದ್ದ ಪ್ರಶ್ನೆ ಇದು. ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಆಗಿದೆ. ಇಲ್ಲಿ ಬರುವಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಬ್ ಪಾಯಿಂಟ್ ಆಗಿ 7 ಸಬ್ ಪಾಯಿಂಟ್ ಇರುತ್ತೆ, ಸರಿಯಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ವಿದೇಶಾಂಗ ನೀತಿಯ ಮಹತ್ವದ ಎಕ್ಸ್ಪ್ಲೇನ್ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆಗಳು ದೃಷ್ಟಿ ವಿಕಲಚೇತನಿಗಾಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಪ್ರಶ್ನೆ ಇದೆ ಅಂತ. ಶಕ್ತಿ ವರ್ಗಾವಣೆ ಎಂದರೇನು? ಉದಾರೀಕರಣದ ಕೊಡಿ. ಇಲ್ಲಿ ನಾವು ನಿಮಗೆ ಕೊಟ್ಟಂಥ ಪ್ರಶ್ನೆ ಉತ್ತರಗಳು 10 ಅಂಕದ ಪ್ರಶ್ನೆ ಉತ್ತರಗಳು. ಇಲ್ಲಿ ಬಂದಂಥ ಪ್ರಶ್ನೆ ಉತ್ತರಗಳು ಪಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ ಕೇಳುವಂಥ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.